ವೆಲ್ಕಮ್ ಟು ಸಿರಿ ಸಂಪ್ರದ ಹೋಮ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಶಿವ, ಅದನ್ನು ನಾವು ಕೈಯಾರೆ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ಶಿವ. ಅದನ್ನು ಹೇಗೆ ಮಾಡಿದ್ದೀನಿ ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ, ಇದು ರಾತ್ರಿ ಲೈಟು ಎಲ್ಲ ಆಫ್ ಮಾಡಿಬಿಟ್ಟು ಇದನ್ನು ಮಾಡಿರೋದು. ಇಲ್ಲಿ ದೇವ್ರ ಗುಡಿನಲ್ಲಿ ಕಂಡಂಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ ಬನ್ನಿ. ಒಂದು ಥರ್ಮಕೋಲ್ ತೊಗೊಂಡಿದ್ದೀನಿ. ಅದರ ಮೇಲೆ ನಾನು ಆ ಥರ ಪಾಣಿ ಬಟ್ಲು ಅಂತಾರಲ್ಲ ಅದನ್ನು ಒಂದು ಶೇಪು, ಎರಡುಗಡೆ ಸ್ಟ್ಯಾಂಡಿಗೆ ಅದು ಬೇಕು. ಆಮೇಲೆ ಮೇಲೆ ಲಿಂಗಕ್ಕೆ ಮಾಡಲಿಕ್ಕೆ ಒಂದು ಥರ್ಮಕೋಲ್ಸ್ ಬೇಕು. ಆಮೇಲೆ ಇವನ್ನ ರುದ್ರಾಕ್ಷಿ ನೋಡಿದ್ದು, ಇದು ಒಂದು ಹ್ಯಾಂಗಿಂಗ್ ಇತ್ತು ರುದ್ರಾಕ್ಷಿದು, ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಶಿವನ್ ಮಾಡಬೇಕು ಅಂತ ಭಾಳ ದಿವಸದಿಂದ ಇತ್ತು. ಅದಕ್ಕೋಸ್ಕರ ಹೆಂಗೂ ಶಿವರಾತ್ರಿ ಬಂತಲ್ಲ, ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ದು. ಇವನು ಅಷ್ಟೇ ಕಾಶಿಗೆ ಹೋದಾಗ ತೊಗೊಂಡು ಬಂದಿದ್ದು. ಇವನು ಅವನ್ನೆಲ್ಲ ಸೇರಿಸಿ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಇದು ಹೇಳಿದ್ನಲ್ಲ, ಲಿಂಗ ಮೇಲ್ಗಡೆ ಶೇಪ್ ಇರುತ್ತಲ್ಲ ಅದನ್ನು ಮಾಡಲಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 4. ಇದು ಕ್ಯಾನ್ವಾಸ್ ಪೇಪರು. ಆ ಕ್ಯಾನ್ವಾಸ್ ಪೇಪರ್ನ ಇದಕ್ಕೆ ಸುತ್ತಲೂ ಹಚ್ಚಲಿಕ್ಕೆ ಬೇಕು. ಅದಕ್ಕೋಸ್ಕರ ಇದನ್ನು ಆ ಶೇಪಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ಫುಲ್ಲು ಸುತ್ತಿದರೆ ಹಿಂಗೆ ಕರೆಕ್ಟಾಗಿ ಅಲ್ಲಿಗೆ ಬರಬೇಕದು. ಅಲ್ಲಿಗೆ ಆ ಥರ ಆ ಪೇಪರ್ನ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಲ್ಲಿಗೆ ಕಟ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಅದನ್ನು ಮೇಲ್ಗಡೆನೂ ಅಷ್ಟೇ ಅದನ್ನೆಲ್ಲ ಶೇಪೆಲ್ಲ ಕರೆಕ್ಟಾಗಿ ಮಾಡಿಕೊಂಡು, ಇದು ಥರ್ಮಕೋಲಿಗೆ ಫೆವಿಕಾಲೇ ಹಚ್ಚಬೇಕು, ಅಂದರೆ ಥರ್ಮಕೋಲು ಹತ್ತುತ್ತದೆ. ಅದು ಒಂದಕ್ಕೊಂದು ಎಲ್ಲವೂ ಥರ್ಮಕೋಲು ಇದು ಫೆವಿಕಾಲಿಂದ ಎಲ್ಲ ಹಚ್ಚಿ ಅದನ್ನ ಗಮ್ ಹಚ್ಚಿ ರೆಡಿ ಇಟ್ಕೋಬೇಕು. ಅದಾದಮೇಲೆ ಈ ಕ್ಯಾನ್ವಾಸ್ ಪೇಪರ್ ತೊಗೊಂಡಿದ್ವಲ್ಲ, ಕ್ಯಾನ್ವಾಸ್ ಪೇಪರಿಗೂ ಅದನ್ನು ಹಚ್ಚಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಹಿಂಗೆ ಫೋಲ್ಡ್ ಮಾಡಿ ಅದನ್ನ ಗಮ್ಮನ್ನು ಹಿಂಗೆ ಅಂಟಿಸ್ಕೊಂಬಿಡ್ಬೇಕು. ಅದನ್ನ ಅಂಟಿಸಿ ಆರ್ಲಿಕ್ಕೆ ಬಿಡಬೇಕು. ಆಮೇಲೆ ನಾವು ಇನ್ನೊಂದು ಸ್ಟ್ಯಾಂಡಿಗೆ ಅಂತ ಹೇಳಿದ್ನಲ್ಲ ಕೆಳಗಡೆ ಎತ್ತರ ಬರಲಿಕ್ಕೆ, ಅದ್ರದ್ದು ಅಷ್ಟೇ ಅದನ್ನು ಕ್ಯಾನ್ವಾಸ್ ಪೇಪರ್ ಹಚ್ಚಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಆಮೇಲೆ ಪಾಣಿ ಬಟ್ಲು ಅಂತ ಹೇಳಿದ್ನಲ್ಲ, ಅದಕ್ಕೂ ಅಷ್ಟೇ ಈ ಥರ ಪೇಪರೆಲ್ಲ ಅದು ಕ್ಯಾನ್ವಾಸ್ ಪೇಪರ್ ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಿ. ಅದು ಮೇಲ್ಗಡೆ ಥರ್ಮಕೋಲ್ ಕಾಣಲಾರ್ದೇ ಅದಕ್ಕೂ ಅಷ್ಟೇ ಕ್ಯಾನ್ವಾಸ್ ಪೇಪರ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಲಿಂಗ ಕಾಣಿಸ್ಲಿಕ್ಕೆ ಮಾಡಿದ್ನಲ್ಲ, ಅದಕ್ಕೂ ಮೇಲೆ ಕ್ಯಾನ್ವಾಸ್ ಪೇಪರ್ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಇತ್ತಲ್ಲ ಅದಕ್ಕೇನು ಹಚ್ಚೋದೇನು ಬೇಕಾಗಿಲ್ಲ. ಈಗ ಇದಕ್ಕೆ ಕ್ಯಾನ್ವಾಸ್ ಪೇಪರು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ತೊಗೊಂಡು ಗಮ್ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಬಂದುಬಿಟ್ಟು ಫ್ಯಾಬ್ರಿಕ್ ಪೇಂಟ್, ಇದು ಬ್ಲ್ಯಾಕ್ ಕಲರ್ದು ಪೇಂಟ್ ತೊಗೊಂಡು ಇದನ್ನೆಲ್ಲದಕ್ಕೂ ಪಾಣಿ ಬಟ್ಲು ಮತ್ತು ಕೆಳಗಡೆ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅದಕ್ಕೆ, ಮತ್ತು ಮೇಲೆ ಲಿಂಗ ಬರ್ತದಲ್ಲ ಅದಕ್ಕೆ ಎಲ್ಲದಕ್ಕೂ ಪೇಂಟ್ ಮಾಡಿ ಹಚ್ಚಿ ಅದನ್ನು ಒಣಗಲಿಕ್ಕೆ ಇಟ್ಕೋಬೇಕು. ಅದನ್ನು ರೆಡಿ ಇಟ್ಕೋಬೇಕು. ಆಮೇಲೆ ಮೇಲೆ ಲಿಂಗಕ್ಕೆ ಈ ಥರ ನಾನು ಫ್ಯಾಬ್ರಿಕ್ ಪೇಂಟೇ ಬಳಸಿರೋದು, ವೈಟ್ ಪೇಂಟಿಂದ ಈ ಥರ ಹಚ್ಚಿಬಿಟ್ಟು ನಡುವಕ್ಕೆ ಕುಂಕುಮ ಬರೋ ಸಲುವಾಗಿ ರೆಡ್ ಕಲರ್ದು ಪೇಂಟಿಂದ ಹಚ್ತಾ ಇದ್ದೀನಿ ನೋಡಿ. ಅದನ್ನು ಹಚ್ಚಿ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು. ಆಮೇಲೆ ನಾನು ಹೇಳಿದ್ನಲ್ಲ ರುದ್ರಾಕ್ಷಿ, ಅವನ್ನೆಲ್ಲ ಸ್ವಚ್ಛ ತೊಳೆದ್ಬಿಟ್ಟು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಈಗ ಇವನ್ನ ರುದ್ರಾಕ್ಷಿಗೆ ಒಂದೊಂದೇ ಅದಕ್ಕೆ ಈ ಥರ ಗಮ್ ಇರಬೇಕು. ಆ ಗಮ್ನ ತೊಗೊಂಡು ಹಚ್ಚಿದರೆ ಅಂಟ್ಕೊಳ್ಳುತ್ತದೆ. ಯಾಕಂದರೆ ಕ್ಯಾನ್ವಾಸ್ ಪೇಪರ್ ಹಚ್ಚಿವಲ್ಲ ಅದ್ರ ಸಲುವಾಗಿ ಅದನ್ನು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ಹೀಗೆಲ್ಲ ಲೈನಿಗೆ ಸುತ್ತಲೂ ಹಚ್ಚಬೇಕು ಇದನ್ನು. ಇದು ರುದ್ರಾಕ್ಷಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದು ಶಿವಂದು ಅವು ಎಲ್ಲ 3 ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡು ಈಗ ಇದನ್ನು ರೆಡಿ ಇಟ್ಟಿದ್ದಿಲ್ಲ, ಇದಕ್ಕೆ ನಾವು ಇದನ್ನು ಹಚ್ಚಬೇಕು. ಯಾವುದದು ಫೆವಿಕಾಲೆ ಹಚ್ಚಿಬಿಟ್ಟು ಅದರ ಒಂದಕ್ಕೊಂದು ಎಲ್ಲವನ್ನೂ ಅಂಟಿಸ್ಬೇಕು. ಈಗ ಎಲ್ಲವನ್ನೂ ಅಂಟಿಸ್ಬೇಕು ನೋಡ್ರಿ. ಅದು ಈ ಥರ ಅಂದರೆ ಥರ್ಮಕೋಲಿಗೆ ಫೆವಿಕಾಲೆ ಹಚ್ಚಿರಿ ಅಂದರೆ ಚೆನ್ನಾಗಿ ಅಂಟ್ಕೊಳ್ಳುತ್ತದು. ಈಗ ಅದನ್ನು ಸ್ಟ್ಯಾಂಡ್ ಮೇಲೆ ಇಡ್ತಾಯಿದ್ದೀನಿ ನೋಡ್ರಿ. ಇದು ಈಗ ಇಷ್ಟು ಚೆನ್ನಾಗಿ ಆಗಲಿ ಒಂದು ಅರ್ಧಕ್ಕೆ ಬಂತು. ಇದು ಹೇಳಿದ್ನಲ್ಲ ಕೆಳಗಡೆ ಏನು ಪೇಪರ್ ಹಚ್ಚೋದು ಬೇಕಾಗಿಲ್ಲ ಅಂತ, ಥರ್ಮಕೋಲೇ ಇರೋದಲ್ಲ ಅದಕ್ಕೋಸ್ಕರನೇ ಇದನ್ನು ನಾನು ಇದರಿಂದ ಫೆವಿಕಾಲಿಂದ ಹಚ್ತಾ ಇದ್ದೀನಿ ನೋಡ್ರಿ. ಇದನ್ನ ಹಚ್ಚಿಬಿಟ್ಟು ಅದನ್ನು ನಾವು ಕರೆಕ್ಟಾಗಿ ಮಧ್ಯದಲ್ಲಿ ಬರೋಂಗೆ ಇದನ್ನು ಈ ಥರ ಕೂಡಿಸ್ಕೋಬೇಕು ನೋಡ್ರಿ. ಇದು ತಯಾರಾಗಿದೆ ನೋಡ್ರಿದು. ಶಿವ ರೆಡಿ ಆಯಿತು ನೋಡ್ರಿ. ಇದನ್ನು ಆರ್ಲಕ್ಕೆ ಬಿಡಬೇಕು. ಇದನ್ನು ಆರ್ಲಕ್ಕೆ ಬಿಟ್ಟು ಈಗ ಶಿವರಾತ್ರಿ ಪ್ರಯುಕ್ತ ಮಾಡಬೇಕಂತ ಭಾಳ ದಿವಸದಿಂದ ಇತ್ತು, ರೆಡಿ ಮಾಡಿದ್ದೀನಿ ನೋಡ್ರಿ. ಈಗಿದು ಫುಲ್ಲು ರೆಡಿಯಾಗಿದೆ. ಇದು ಶಿವಂದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಇದನ್ನು ಶಿವನ ಇಲ್ಲಿ ಇಡ್ತಾಯಿದ್ದೀನಿ. ಇದಕ್ಕೆಲ್ಲ ಒಂದೊಂದಾಗಿ ಇದು ಹೂವು ಅದೆಲ್ಲವು ಮನೆಯಲ್ಲಿ ಆರ್ಟಿಫಿಷಿಯಲ್ ಹೂವು ಇತ್ತು, ಅದನ್ನೇ ಇಟ್ಟು ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒರಿಜಿನಲ್ ಹೂವು ಇಟ್ಟು ರೆಡಿ ಮಾಡಿಕೊಂಡು ಹೆಂಗೆ ಬೇಕೋ ಹಾಗೆ ನಿಮಗೆ ಶಿವನಿಗೆ ಅಲಂಕಾರ ಮಾಡ್ಕೋಬೋದು. ಇದು ನೋಡ್ರಿ, ಇದು ಡಮರು ಇತ್ತು,
5 ಫೋಟೋ ತೊಗೊಂಬಂದಿದ್ವಿ. ಅದಕ್ಕೋಸ್ಕರ ಇವನು ಅಲ್ಲಿ ಇಟ್ಟು ಅದ್ರ ಮೇಲೆ ದೀಪ ಅದೆಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಈ ಥರ ಎಲ್ಲ ಮಾಡ್ತಾಯಿ. ರುದ್ರಾಕ್ಷಿ ಹೇಳಿದ್ನಲ್ಲ ಅದನ್ನು ಶಿವನಿಗೆ ಹಾಕ್ಲಿಕ್ಕೆ ಇದು ಸಣ್ಣದೊಂದು ಬಿಲ್ಪತ್ರೆ ಏನಿತ್ತು ಕಾಶಿಗೆ ಹೋದಾಗ ಕೊಟ್ಟಿದ್ದರು ಪೂಜೆ ಮಾಡಿದಾಗ ಅದನ್ನು ಇಟ್ಟಿದ್ದೀನಿ. ಹೂವು ಅದೆಲ್ಲ ಏರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಾಗಿದೆ ಇದು ಶಿವ. ನೀವು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಕೂಲ್ಗಳಿಗೆ ಇದಕ್ಕೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಅದಕ್ಕೆಲ್ಲದಕ್ಕೂ ಮಾಡ್ಕೊಳಕ್ಕೆ ಬರುತ್ತೆ. ಮನೆಯಲ್ಲಿ ಪೂಜೆ ಇಟ್ಟಾಗ ಅಲಂಕಾರಕ್ಕೆ ಇಟ್ಕೋಬೋದು. ತುಂಬ ಚೆನ್ನಾಗಾಗಿದೆ. ನೀವು ಈ ಥರ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಂ ನಮಃ ಶಿವಾಯ.